ಶುಭ ಸಂಜೆ ಎಲ್ಲರಿಗೂ. ಎಲ್ಲರೂ ನಾವು ಊರಿಗೆ ಹೋಗೋ ಇದರಲ್ಲಿದ್ದೇವೆ. ಸೊ ಓನ್ಲಿ 2 to 3 ಮಿನಿಟ್ಸ್ ತಗೋತೀನಿ. ಜಸ್ಟ್ ಕರಿಗೋಳಿ ಸರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದರು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲಾಸ್ಟ್ 2 days ಏನೇನು ಮಾಡ್ತೀವಿ, ಏನೇನು ಕಲ್ತೇವೆ ಎಲ್ಲಾನು. ಇಟ್ಸ್ ವೆರಿ ವಂಡರ್ಫುಲ್. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಅ ಪ್ಲಿಸೆಂಟ್ ಸಿ ಸರ್ ಆ್ಯಂಡ್ ಮೇಡಮ್ ವಿತ್ ಟಾಕ್ ಅಪ್ ಟು ಲಾಸ್ಟ್ ಸೆಷನ್. ಈಗ ಸರ್ ಬಂದರೆ ಸಡನ್ಲಿ ಆ ಸರಿಂದ ಎಂಜಾಯ್ ಮಾಡಿದ್ವಿ. ಎವ್ರಿಥಿಂಗ್ ಫೈನ್ ಆ್ಯಂಡ್ ಫುಡ್ ಅಕೊಮಡೇಷನ್ ಎಕ್ಸಲೆಂಟ್. ನಾನು ಆ್ಯಕ್ಚುಲಿ ರಿಸೋರ್ಸ್ ಪರ್ಸನ್ ಆಗಿ ಬರ್ತೀರಿ ಅಂತ ಎಸ್ ಅಂತ ಹಾಕಿದೆ, ಯಾಕಂದ್ರೆ ಅಟ್ಲೀಸ್ಟ್ ನಾವು ಫುಡ್ ಇದಕ್ಕರ ಬರೋಣ ಅಂದ್ಕೊಂಡು. ಇಟ್ಸ್ ಅ ವೆರಿ ನೈಸ್ ಅರೇಂಜ್ಮೆಂಟ್, ರಿಯಲಿ ವಂಡರ್ಫುಲ್. ಮೊದಲು ಹೋಗೇವಿ, ಬಟ್ ಅಕೊಮಡೇಷನ್ ವೈಸ್, ಫುಡ್ ವೈಸ್ ಆ್ಯಂಡ್ ಫೆಸಿಲಿಟಿ, ಟೈಮಿಂಗ್, ಮೇಂಟೆನೆನ್ಸ್, ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್. ಬಟ್ ಓನ್ಲಿ ಒನ್ ಥಿಂಗ್ ಐ ನೀಡ್ ಟು ಕಮೆಂಟ್. ಇಲ್ಲಿ ಎಲ್ಲರೂ ಲಾಸ್ಟ್ 2 days ಆರ್ ಸಮ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಆರ್ ಓರಿಯಂಟೇಷನ್ ಎವ್ರಿವೇರ್ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ವಾಟ್ ವಿ ಕ್ಯಾನ್ ಡೂ. ಅದನ್ನ ಮಾಡ್ಬೋದು, ಇದನ್ನ ಮಾಡ್ಬೋದು, ಇದನ್ನ ಡಿಸ್ಕಸ್ ಮಾಡ್ತೀವಿ. ಬಟ್ ಯಾಕೆ ಮಾಡಕ್ ಆಗ್ತಿಲ್ಲ ಅಂತ ಎಲ್ಲೇ ಡಿಸ್ಕಷನ್ ಆಗ್ತಿಲ್ಲ ಅನ್ಕೋತೀನಿ ನಾನು. ಗ್ರೌಂಡ್ ರಿಯಾಲಿಟಿ ಇಸ್ ಡಿಫ್ರೆಂಟ್. ಆಕ್ಚುಲಿ ಇಲ್ಲಿ ಏನಾಗ್ತಿದೆ ಡಿಫ್ರೆಂಟ್. ಇಲ್ಲಿ ಹೋಗಿ ಕೇಳ್ಕೊಂಡು ಹೋಗ್ತೀವಿ, 2 days ಕ್ಲಾಸ್ ಆಗುತ್ತಾ, ಕಾಲೇಜ್ ಆಗುತ್ತಾ, ಮತ್ತೆ ಅದೇ ಕೆಲಸ, ಅದೇ ರೊಟೀನು. ಮತ್ತೆ 1 month ಆದ್ಮೇಲೆ ಓರಿಯಂಟೇಷನ್ ನೆನಪಿರಲ್ಲ, ಎಪಿಡಿಪಿನೂ ನೆನಪಿರಲ್ಲ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್, ನನ್ನ ಒಂದು ಸೆಷನ್ನಲ್ಲಿ ಅಟ್ಲೀಸ್ಟ್ ಹಾಫ್ ಆಫ್ ದ ಡೇ ಇನ್ ಓರಿಯಂಟೇಷನ್ ಆರ್ FDP ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳಿ ಎಲ್ಲ ವಿತ್ ಫ್ಯಾಕಲ್ಟಿ. ಈಗ ನಾನು ಇಲ್ಲಿ ಶ್ರೀಕಾಂತ್ ಸರ್ ಮೇಡಮ್ ಅವರು, ಅವ್ರಿಗೆ ಗೊತ್ತಿದೆ, ನಮ್ಮ ಎಲ್ಲರಿಗೂ ಎಲ್ಲ ಫ್ಯಾಕಲ್ಟಿಗಳಿಗೂ ಏನು ಗ್ರೌಂಡಲ್ಲಿ ಏನು ಪ್ರಾಬ್ಲಮ್ಸ್ ಅದಾವ ಅಂತ ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಯಾಕೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಿಲ್ಲ? ಸಾಲ್ವ್ ಆಗಲ್ಲ, ಅದು ಓಕೆ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ಕ್ವಶನ್ ಏನು ಬರುತ್ತಾ? ಬೇಡ ಮಾತಾಡೋದು ಬೇಡ. ಯಾಕೆ ಮಾತಾಡ್ಬೋದು? ಇದು ಯಾವುದೋ ಒಂದು ನಾವು ಇಮ್ಯಾಜಿನರಿ ಆಗ್ತದ, ಮುಂದೆ ಹಿಂಗೆ ಆಗ್ಬೋದು ಅಂತ ನಾವು ಬಿಲೀವ್ ಮಾಡತ್ತಂದ್ಮೇಲೆ ಆ ಪ್ರಾಬ್ಲಮ್ಸು ಸಾಲ್ವ್ ಆಗ್ಬೋದು ಅಂತ ಯಾಕೆ ನಾವು ಬಿಲೀವ್ ಮಾಡ್ತಿಲ್ಲ? ನಾವು ಅಟ್ಲೀಸ್ಟ್ 10 ಎಲ್ಲ ಪ್ರಾಬ್ಲಮ್ಸ್ಗಳು ಲಿಸ್ಟ್ ಮಾಡಿಕೊಂಡು ಈ ವರ್ಷ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೂ ಎಷ್ಟೋ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಎಷ್ಟೋ ಫ್ಯಾಕಲ್ಟಿಗಳಿಗೆ ವರ್ಕ್ಲೋಡ್ ಇಲ್ಲ, ಫ್ರೀ. ಆ ಫ್ಯಾಕಲ್ಟಿಗಳನ್ನ ಅಟ್ಲೀಸ್ಟ್ ಕಾಲೇಜ್ ವೈಸ್ ಮಾನಿಟರಿಂಗ್ ಮಾಡಕ್ಕೆ ಕಳಿಸಿದ್ರೆ, ಎಲ್ಲ ಕ್ಲಾಸ್ಗಳು ನಡೆಯಂಗೆ ನೋಡ್ಕೊಂಡ್ರೆ, ಸ್ಮಾಲ್ ಚೇಂಜ್, ಇಟ್ ಮೇ ಬಿ ಚೇಂಜ್. ಪ್ರಿನ್ಸಿಪಾಲ್ ಮೇಲೆ ಒಬ್ಬರೇ ಬಿಟ್ಟರೆ, ಪ್ರಿನ್ಸಿಪಾಲ್ ಎಲ್ಲ ಟೈಮ್ ಅವರು ಅಲ್ಲಿ ಲೋಕಲ್ ಇರುತ್ತೆ, ಅವ್ರ ಪ್ರಿನ್ಸಿಪಾಲ್ ಯಾಕೆ ಇವ್ಗೆ ಯಾಕೆ ಕೆಟ್ಟಾಗೋದು, ಅವ್ರಿಗೆ ಯಾಕೆ ಕೆಟ್ಟಾಗೋದು ಅದು ಇರ್ಬೋದು. ಅದು ಯಾರೋ ಒಬ್ಬರು DC ದವರು ಅಥವಾ ಯಾರೋ JD ಆಫೀಸ್ನವರು ಒಂದು ವಿಸಿಟ್ ಬರ್ತಾ ಅಂದ್ರೆ ಕ್ಲಾಸಸ್ ರನ್ ಆಗ್ತಾವ ಸರಿಯಾಗಿ. ಕ್ಲಾಸಸ್ ರನ್ ಆದ್ರೆ ಸ್ಟೂಡೆಂಟ್ಸ್ ಬರ್ತಾರ, ಸ್ಟೂಡೆಂಟ್ ಬಂದ್ರೆ ಇವೆಲ್ಲ ನಾವು ಹೇಳಿದ್ದು ಇಂಪ್ಲಿಮೆಂಟ್ ಮಾಡ್ಬೋದು. ಇದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿ, ನಾನು ಆಗುತ್ತೋ ಇಲ್ಲೋ ಅಂತ. ಎಲ್ಲನೂ ಓವರ್ ನೈಟ್ ಚೇಂಜ್ ಆಗುತ್ತಾ ಅಥವಾ ಚೇಂಜ್ ಆಗಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ಇದನ್ನು ನಾವು ವಿತ್ ಡಿಸ್ಕಷನ್ ಸ್ಟಾರ್ಟ್ ಆಗಲಿ ಅನ್ಕೊಂತ ನನ್ನ ಅನಿಸಿಕೆ ಇದು. ಸೊ 2 days ಎನ್ಲೈಟಿಂಗ್. ಸೊ ಭಾಳಷ್ಟು ಚೇಂಜಸ್ಗಳು, ಭಾಳಷ್ಟು ಮೋಟಿವೇಶನ್ ಇದು ಸಿಕ್ತು ನಮಗೆ. ಎಕ್ಸಲೆಂಟ್. ಇದನ್ನು ಸ್ವಲ್ಪ ನೆಕ್ಸ್ಟ್ ಸೆಷನ್ಗಳಾಗ ಒಂದು ಹಾಫ್ ಆನ್ ಅವರ್ ಡಿಸ್ಕಷನ್ ಸೆಷನ್ ಇಟ್ಟು ಏನು ಪಾಸಿಬಲ್ ಏನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಆನ್ ಆಪರ್ಚುನಿಟಿ.